ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ನಗರಿಂದ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮಗೆ ಇದು ಶಾದಾ ಮತ್ತು ಸೋಮನಾಡ್ ರೋಡ್ ಮೇಲೆ ಹೋಗಿ ಬೇಜಾರಾಗಿತ್ತು. ನಿಮಗೂ ಯಾವಾಗ ನೋಡಿದ್ರು ಗುಜರಾತಿಗೆ ನಾನು ಹೋದ್ರೆ ಒಂದೇ ರೂಟ್ನಾಗೆ ತೋರಿಸ್ತಿದ್ದಲ್ಲ, ಹಾಗಾಗಿ ಇವತ್ತು ಬೇರೆ ರೂಟ್ನಾಗೆ ಹೋಗೋಣ ಅಂತೇಳಿ ನಗರ ದಾಟಿ ಬಂದ್ವಿ. ರಾತ್ರಿ ಫುಲ್ಲು ಮಳೆ ಹೊಡಿಸ್ರು. ಇಲ್ಲೇ ನಗರಿಂದ ಒಂದು 10 ಕಿಲೋಮೀಟ್ರ್ ಬಂದು ರಾಜಸ್ಥಾನ ಹೋಗ್ತಾರೆ ಮಕ್ಕಳಿದ್ವಿ. ಇವಾಗ ಎದ್ದು ಹೋಗ್ತಾ ಇದ್ವಿ ನೋಡಿ. ಬೇರೆ ರೂಟ್ ಮೇಲೆ ಕರ್ಕೊಂಡು ಹೋಗ್ತೀವಿ. ಬೇರೆ ರೂಟ್ ಏನಂದರೆ ನಾಸಿಕ್ ಧರ್ಮಪುರಿ ಮೇಲೆ ಹೋಗಿ ಸೀದಾ ಸೂರತ್ ಹೋಗುತ್ತೆ. ಆ ರೂಟ್ನಾಗ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಇವಾಗ ನೋಡಿ ಹೋಗ್ತಾ ಇದ್ದೀವಿ. ಎಲ್ಲಾನ ಒಂದು ಟೀ ಅಂಗಡಿ ಸಿಕ್ಕರೆ ಟೀ ಕುಡ್ದು ಹೋಗ್ಬೇಕು. ನೋಡಿ ರಾತ್ರಿ ಎಲ್ಲ ಫುಲ್ ಮಳೆ ಹೆಂಗೆ ಹೊಡೆದಿದೆ, ವಿಚಿತ್ರ ಹೊಡ್ತಾ ಮಳೆ ರಾತ್ರಿ. ನಗರ ದಾಟ್ ಬಂದು ಟೀ ಕುಡಿಯೋಣ ಅಂತ ನಿಲ್ಸಿದ್ರೆ ಟೈರ್ ಪಂಚರ್ ಆಗೈತೆ. ಬಿಚ್ಚಿದ್ದೀವಿ, ನಕ್ಕು ಕಾಣೆ ಆಗಿಲ್ಲ, ನಕ್ಕೈತೆ. ಗಾಡಿ ಆ ಕಡೆ ನಿಂತಿದೆ ನೋಡಿ. ಬೆಳಗ್ಗೆ ಪಂಚರ್ ಅಂಗಡಿ ಒಂದು ತೆಗ್ದಿತ್ತು ಪುಣ್ಯಾತ್ ಮುಂದೆ ಆಗ್ತಿದ್ದೀವಿ. ಆ ಕಡೆ ಟೀ ಕುಡಿಯೋಣ ಬನ್ನಿ. ಇವಾಗ ಟೈರ್ ಫಿಟ್ ಮಾಡ್ಕೊಂಡು ಹೊರಟ್ವಿ. ಮಿಷಿನ್ ಬೇರೆ ಇಲ್ಲ. ಆ ಕಡೆ ಪಂಚರ್ ಅಂಗಡಿ ತಗೋಗಿದ್ರೆ ಮಿಷಿನ್ ಇತ್ತು, ಮಿಷಿನ್ನೇ ಟೈಟ್ ಮಾಡೋರು. ಏನು ಮಾಡ್ತೀರಾ ನಾವು? ಗಾಡಿ ಈ ಕಡೆ ನಿಲ್ಸಿದ್ರೆ ಆ ಕಡೆಗೆ ಹೋಗೋಕೆ ಡಿವೈಡರ್ ಇತ್ತು. ಬೆವರು ನೀರು ನೋಡ್ರಿ ಹೆಂಗಿಲ್ದಿದೆ. ಬೆಳಗ್ಗೆ ಮಹಾರಾಷ್ಟ್ರದಾಗ ಫುಲ್ ಬೆವರು ನಿಲ್ಸ್ಬಿಟ್ಟೆ. ನೋಡಿ ಹೋಗ್ತಾ ಇದೀವಿ. ಇವಾಗ ಟೈರ್ಗೆ ರೆಡಿ ಮಾಡ್ಕೊಂಡು ರೋಡನ್ನು ಚೆನ್ನಾಗಿ ಮಾಡಿದ್ದಾರೆ. ಡೈವರ್ಷನ್ ಐತೆ, ಡೈವರ್ಷನ್ ಮಾಡೋಣ. ರೋಡ್ ಕೆಲಸ ನಡೀತೈತೆ. ಈಗ ಲಾಸ್ಟ್ ಟ್ರಿಪ್ ಹೋದಾಗ ಆ ಕಡೆ ರೈಟ್ ಸೈಡಿಗೆ ಹೋಗೋ, ಲೆಫ್ಟ್ ಸೈಡಿಗೆ ಹೋಗೋ ಗಾಡಿಗಳು ಇವಾಗ ಇದು ರೈಟ್ ಸೈಡಿಗೆ ಮಾಡಿ ಕೈಬಿಟ್ಟಿದ್ದಾರೆ. ಯಾವುದು ಅಣ್ಣಚ್ಚಿ ಗಾಡಿ, ಅಣ್ಣಚ್ಚಿ ಹೋಟ್ಲಾಗ ಬರೋ ಇಲ್ಲಿ. ಇವಾಗ ಇಲ್ಲಿನೂ ಡೈವರ್ಷನ್ ಐತೆ ಒಂದು 500 ಮೀಟ್ರ್ನಾಗೆ. ಡೈವರ್ಷನ್ ಇದ್ರೂ ಪರವಾಗಿಲ್ಲ, ರೋಡ್ ಹಿಂಗಿರ್ಬೇಕು. ಬೈಕ್ನರ್ ಕಾಟ ಇರಬಾರ್ದು. ಬೈಕ್ನರು ರೋಡ್ ಗಾಡಿಗಳಿಂದ ದೂರ ಇದ್ದರೆ ದಾರಿ ಸಾಗುತ್ತೆ, ಇಲ್ಲಾಂದರೆ ಸಾಗೋದೇ ಇಲ್ಲ. ನಾವು ಇನ್ನೊಂದು 10 ಕಿಲೋಮೀಟ್ರ್ ಹೋಗಿ ನಾವೇ ಬೇರೆ ರೂಟ್ಗೆ ಹೋಗ್ಬಿಡೋಣ. ಈ ರೂಟ್ ಬಿಟ್ಟು ಇನ್ನೊಂದು 10 ಕಿಲೋಮೀಟ್ರ್ ಐತೆ ಅಷ್ಟೇ ನಾವು ಈ ರೋಡ್ನಾಗ ಹೋಗೋದು. ಆಮೇಲೆ ಬೇರೆ ರೂಟು ನಾಸಿಕ್ ರೋಡಿಗೆ ಹೋಗೋಣ. ಬನ್ನಿ ತೋರಿಸ್ತೇನೆ ಎಲ್ಲಿ ಕಟ್ಟಾಗೋದು ಅಂತೇಳಿ. ನಾಸಿಕ್ ರೋಡಿಗೆ ಇದೆ ನೋಡಿ. ನಾಸಿಕ್ ರೋಡು ಕೋಲಾರ್ ಬ್ಯಾಂಕ್ ಅಂತ ಊರು ಬರುತ್ತೆ. ನಗರಿಂದ ಒಂದು 50 ಕಿಲೋಮೀಟ್ರ್ ಬಂದರೆ ಕೋಲಾರ್ ಬ್ಯಾಂಕ್ ಅಂತ ಬರುತ್ತೆ. ಇಲ್ಲಿಂದ ಲೆಫ್ಟಿಗೆ ತಗೊಂಡು ಹೋದರೆ ಸೀದಾ ಸಂಗಮ್ನೇರು ಹೋಗ್ಬೋದು, ಸಿನ್ನರು ಹೋಗುತ್ತೆ. ಇಲ್ಲ ಸಂಗಮ್ನೇರು ಸಿನ್ನರ್ ಸೆಂಟ್ರಿಗೆ ಹೋಗುತ್ತಂತೆ. ಈ ರೂಟ್ನಾಗ ಇದೆ ಫಸ್ಟ್ ಹೋಗ್ತಿರೋದು. ನಾನು ಎಂದೇನು ಹೋಗಿಲ್ಲ, ಬಂದಿಲ್ಲ. ಒಂದೇ ಒಂದ್ಸಲಿ ವಾಪಿಯಿಂದ ಬಂದಾಗ ಆ ಕಡೆ ಶಿರಡಿಗೆ ಬಂದಿದ್ದೆ. ಮತ್ತಿನ್ನೇನು ಹೋಗಿ ಅಲ್ಲಿ ಶಿರಡಿ ಸುತ್ತರಿ ಅದು. ಇಲ್ಲೇ ಹೋದರೆ 40 ಕಿಲೋಮೀಟ್ರಿಗೆ ಹೈವೇ ಸಿಗ್ತಂತೇಳಿ ಹೋಗ್ತಾ ಇದ್ದೀನಿ. ಈ ರೋಡ್ ಹೆಂಗೈತೆ ನೋಡೋಣ. ಇದೇ ಫಸ್ಟ್ ಹೋಗ್ತಿರೋದು. ಸಣ್ಣ ಗಾಡಿಗಳು ಬರ್ತಾ ಇದ್ದಾವೆ ಈ ರೋಡ್ನಾಗೆ. ಜಾಸ್ತಿ ಇಲ್ಲೇ ಓಡಾಡೋದು. ಧರ್ಮಪುರಿ ಮೇಲೆ ಬಂದವಲ್ಲ, ಹೈಟ್ ಗಾಡಿ ಪೂರ್ತಿ ಇಲ್ಲೇ ಬರ್ತವೆ. ಯಾಕಂದರೆ ಈ ರೋಡ್ನಾಗ ಎಲ್ಲೆಲ್ಲಿ ರೈಲ್ವೆ ಗೇಟ್ ಸಿಗಲ್ಲ, ಏನೇನು ಸಿಗಲ್ಲ. ಹಂಗಾಗಿ ಅಣ್ಣಚ್ಚಿ ಗಾಡಿ ನೋಡಿ, ಹೈಟ್ ಗಾಡಿ ಬರ್ತಾ ಇದೆ. ಮುಂದೆ ಒಂದು ಎಷ್ಟು ಹೈಟ್ ಇದೆ ನೋಡಿ. ಇದು ನವಾಪುರ ಮೇಲೆ ಬಂದರೆ ಪಾಸ್ ಆಗೋದಿಲ್ಲ, ರೈಲ್ವೆ ಗೇಟಿಗೆ ಅಟ್ಟಿಸ್ತಂತ ಅಂತೇಳಿ ಇಲ್ಲಿ ಬರ್ತಾರೆ ನೋಡಿ. ಹೋಗೋಣ ಬನ್ನಿ. ಮುಂದೆ ರೋಡ್ ಹೆಂಗೆ ನೋಡೋಣ. ಇನ್ನು ಅಂತೂ ಇಂತೂ ಪುಣೆ ನಾಸಿಕ್ ಹೈವೇ ಬಂದ್ವಿ. ಪುಣೆ ಅಲ್ಲ, ಇದು ಪುಣೆ ಇರ್ಬೋದೇನೋ, ಮೋಸ್ಟ್ಲಿ ಗೊತ್ತಿಲ್ಲ. ಸಂಗಮ್ನೇರ್ ದಾಟಿದ್ರೆ ಒಂದು 10 ಕಿಲೋಮೀಟ್ರ್ ಮುಂದೆ ಬರುತ್ತೆ ಇದು ರೋಡು. ಆ ರೋಡ್ ನ್ಯಾಷನಲ್ ಹೈವೇ 60 ramp. ಇನ್ನೇನು ಹೈವೇ ರೋಡ್ ಹತ್ಬೇಕು ನೋಡಿ. ರೈಟ್ ಸೈಡಿಗೆ ಕಾಣ್ತಿರೋದು ಹೈವೇ. ಮೋಸ್ಟ್ಲಿ ಪುಣೆ ಹೋಗ್ಬೋದೇನೋ ಈ ರೋಡು. In 400 meters ಸಿನ್ನರಿಗೆ ಬಂದ್ವಿ. ಈಗ ಮುಂದೆ ಬ್ರಿಡ್ಜ್ ಕಾಣ್ತಿದೆಯಲ್ಲ, ಬ್ರಿಡ್ಜ್ ಕೆಳಗೆ ಹೋದ್ರೆ ಸೀದಾ ಸಿನ್ನರ್ ಸಿಟಿಗೆ ಹೋಗ್ತೀವಿ. ಇದು ಬೈಪಾಸಾಗಿ ಹೋಗ್ಬೇಕು. ಇಲ್ಲಿಂದ ನಾಸಿಕ್ಕಿಂದ 40 ಕಿಲೋಮೀಟ್ರ್ ಐತೆ. ಇಲ್ಲಿ ಸಣ್ಣದೊಂದು ಘಾಟ್ ಬರ್ತದೆ, ಆ ಘಾಟ್ ಹಿಡಿದು ಹೋಗ್ತೀವಿ. ನೋಡೋಣ. ಘಾಟ್ನಾಗ ಜಾಮ್ ಆಗಿರ್ತದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಜಾಮ್ ಆಗಿಬಿಟ್ಟಿದ್ದು ಗುರು ಆ ಘಾಟ್ನಾಗೆ. ಬ್ರಿಡ್ಜ್ ಕೆಳಗಿಂದ ಸೀದಾ ಹೋದರೆ ಸಿನ್ನರ್ ಹೋಗೋದು. ರೈಟಿಗೆ ಹೋಗಿ ಫುಲ್ ರೈಟಿಗೆ ಹೊಡ್ಕೊಂಡು ಅಲ್ಲಿ ಬ್ರಿಡ್ಜ್ ಹತ್ತಿದ್ರೆ ಇದು ಶಿರಡಿಗೆ ಹೋಗ್ತದೆ ರೋಡು. ಆ ಕಡೆಲ್ಲ ಅಷ್ಟೊಂದು 4 ಲೈನ್ ಹೈವೇ ಮಾಡಿದ್ದಾರೆ ಇಲ್ಲಿ ಶಿರಡಿಗೆ. ಕಾಣ್ತಿದೆ ನೋಡಿ ಬೋರ್ಡು, ಶಿರಡಿ ಅಂತೇಳಿ. ನೋಡಿ ಶಿರಡಿಗೆ ನಾವು ಸ್ಟ್ರೈಟ್ ಹೋಗ್ಬೇಕು ಗುರು. ಅವ್ರು ಸಾಕ್ಬಿಟ್ಟಾರೆ ಇಲ್ಲಿ. ಇದೇ ನೋಡಿ ನಾಸಿಕ್ ಘಾಟು. ಅಂದರೆ ಸಿನ್ನರಿಂದು ಸಣ್ಣದು. ಇದೇನು ಅಂಥ ಘಾಟ್ ಏನು ಕಾಣಲ್ಲ. ಲೈಟಾಗಿ ಡೌನ್ ಇದೆ ಅಷ್ಟೇ. ನೀರಿನ ಬಾಟ್ಲಿ ಇಡ್ತಾವೆ, ಬ್ರೇಕಿಂಗ್ ತಕ್ಕ ಬರ್ತದೆ. ಬ್ರೇಕ್ ಕೊಡ್ತಾನೆ
ಥರ ನೋಡಿ. ಅಣ್ಣ ಹಚ್ಚಿ ಗಾಡಿ ಡೌನ್ ಸಿಕ್ಕೆಟಿಗೆ ಕಣ್ಣಿಗೆ ಕಾಣಲ್ಲ, ಹಂಗೆ ಹೋಗ್ಬಿಟ್ಟದ ನೋಡಿ. ಈ ಕಡೆ ಮಳೆನೇ ಬಂದಂಗಿಲ್ಲ ನೋಡಿ, ಎಲ್ಲ ವಟ ಬಯಲಾಗ್ಬಿಟ್ಟಿದೆ. ಮಳೆ ಬಂದಿದ್ರೆ ನೋಡ್ಬೇಕಾಗಿತ್ತು, ಸುಮ್ಮನೆ ಹಿಂಗೆ ಎದುರಿಗೆ ಹಚ್ಚ ಹಸಿರು ಕಾಣೋದು. ನಾವು ಧರ್ಮಪುರದ ಮೇಲೆ ಹೋಗ್ತೀವಲ್ಲ, ಅಲ್ಲಿ ಹೆಂಗೈತೆ ಏನೋ ನೋಡೋಣ ಬನ್ನಿ. ಫಸ್ಟ್ ನಿಲ್ಸೋಣ. ನಾಸಿಕ್ ಹತ್ರ ಇದೀವಿ, ಸಿಟಿ ಹೊರಗೆ ಒಂದು 5-6 ಕಿಲೋಮೀಟ್ರ್ ಐತೆ ಸಿಟಿ. ಒಂದು ಅನಚಿ ಗಾಡಿಯಿಂದ ಹೋಗೋಣ ಅಂತೇಳಿ ಅದನ್ನ ಕೇಳಿದೆ, ಸೂರತ್ಗೆ ಹೋಗೋದು ಅಂತಂದು. ಹಿಂದೆ ಬಾ ಅಂದ, ಅದಕ್ಕೆ ಕಾಯ್ತಾ ಇದ್ವಿ. ಟೋಲ್ ಗೇಟ್ನಾಗ ಇದ್ದೀವಿ. ಇದು ನಾಸಿಕ್ಕಿನ ಎಂಟ್ರೆನ್ಸ್ ಬರುತ್ತೆ ಗಾಡಿ. ಟೋಲ್ ಗೇಟ್ನಾಗ ನಿಂತದ್ದು ಇನ್ನೂ ಬಂದಿಲ್ಲ, ಅದಕ್ಕೆ ಕಾಯ್ತಾ ಇದ್ವಿ. ಸ್ವಲ್ಪ ಸಿಟಿ ಹೊರಗೆ ಹೋಗೋತಕ್ಕನ್ನಷ್ಟೇ, ಸಿಟಿಯಾಗಿ ಗೊತ್ತಾಗೋದಿಲ್ಲ. ಒಂದು ವರ್ಷ ಆಯ್ತು ಇಲ್ಲಿ ಬರ್ದ ನಾನು. 14 ವೀಲಲ್ಲಿ ಬಂದಿದ್ದು ಹೋದ ವರ್ಷ ಈ ಟೈಮ್ನಾಗೇನು, ಮತ್ತೆ ಬಂದೇ ಇಲ್ಲ ಇತ್ಲಾಗೆ. ಹಾಗಾಗಿ ಕನ್ಫ್ಯೂಸ್ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ನೋ ಎಂಟ್ರಿ, ಒನ್ ವೇನಲ್ಲಿ. ಮತ್ತು ಗಾಡಿ ಹೋಗ್ದಿದ್ದ ಜಾಗದಾಗ ಹೋಗ್ಬಿಟ್ರೆ ಪೊಲೀಸ್ನವ್ರಿಗೆ ಹಬ್ಬ ಬಂತು. ಗಾಡಿ ಹೋಗೋಣ ಬನ್ನಿ. ಇವಾಗ ನಾಸಿಕ್ ಸಿಟಿ ಪಾಸ್ ಮಾಡಿ ಬಂದಿಲ್ಲ ಹುಡುಗರು. ಇಲ್ಲೆಲ್ಲಿ ಮಳೆನೇ ಆಗಿಲ್ಲ, ಎಲ್ಲ ಮಠ ಬಯಲು ಕಾಣ್ತಿದೆ. ಗುಡ್ಡ ಅಂತೂ ಮಳೆ ಬಂದಿದ್ರೆ ಗುಡ್ಡ ಹಚ್ಚ ಹಸ್ರಾಗಿರೋದು. ಅದು ಏನು ಮಾಡಿದ್ರು ಇದು ಗುರು, ಮಳೆ ಬರ್ತಿದ್ದಕ್ಕೆ ಏನೇನಿಲ್ಲ, ಎಲ್ಲ ಒಣಗೋಗ್ಬಿಟ್ಟೆ. ಇದು ಇಲ್ಲಿಂದ ನವಸಾರಿವರೆಗೂ CC ರೋಡು. ನವಸಾರಿ ಎಲ್ಲ ನಾನಪ್ಪಾಡವರೆಗೆ ಇದ್ದಿದ್ದು. ಮುಂದಕ್ಕೆ ಹೆಂಗೈತೆ ನಾನು ನೋಡಿಲ್ಲ. ಈ ರೋಡ್ನಾಗ ಗುರು ಡೀಸೆಲ್ ಮೈಲೇಜೇ ಬರ್ತಿಲ್ಲ. ಇಲ್ಲಿ 2.5 ಬರ್ತೈತೆ. ನಮ್ಮ ಓನರ್ ಸುಮ್ಮನೆ ಗೊಂಬೆ ಹೊಡ್ಕೊಂಡ್ಬಿಡ್ತಾರೆ. 2.5 ಬರಲ್ಲ. ಸಿಟಿ ದಾಟೋ ಅಷ್ಟೊತ್ತಿಗೆ ಬರೀ ಸಿಟಿ ದಾಟೋಕ್ಕೆ ಒಂದು 20 ಲೀಟ್ರ್ ಬೇಕು. 1.5 ಬರ್ತದೆ ಸಿಟಿಯಾಗೆ, 1.25 1.5. ಇವಾಗ ಇನ್ನು ಈ ರೋಡ್ನಾಗ ಎಷ್ಟು ಬರ್ತದೆ ನೋಡೋಣ ಬನ್ನಿ. ಫಸ್ಟ್ನೇ ಘಾಟಿಗೆ ಬಂದೀವಿ ನೋಡಿ. ಈ ಘಾಟ್ ನೋಡಿದರೆ ನಮಗೆ ಕನ್ನಡ ಘಾಟ್ ಕಂಡಂಗೆ ಕಾಣ್ತದೆ ಚಾಲಿಸ್ಗೌನಾಗೆ. ಅದು ಹಿಂಗೆ ಕಾಣೋದು. ಇದು ಫಸ್ಟ್ ಘಾಟು. ಇದನ್ನು ದಾಟೋಗಿ ಮತ್ತೆ ಒಂತಾಗ ಹತ್ಬೇಕು ಮೇಲೆ. ಅದನ್ನು ದಾಟೋಗಿ ಮತ್ತೆ ಇಳಿಬೇಕು ಗುರು. ಅದೇ ಲಾಸ್ಟ್ ಇಳಿತೀವಲ್ಲ, ಅದೇ ಡೇಂಜರ್ ಘಾಟು. ಆ ಘಾಟ್ನಾಗ ಗಾಡಿನೇ ಕಂಟ್ರೋಲ್ ಆಗಲ್ಲ. ಇನ್ನು ಎಕ್ಸ್ಟ್ರಾ ಗೇರ್ ಹಾಕ್ಯಂಡು ಹಳೆ ಗಾಡಿಗೆ ನಿಲ್ಲಿಸಿದ್ರೆ ಬ್ರೇಕೇ ಬರೋಲ್ಲ. ಇವು ಆದರೆ ನಮ್ಮ ಗಾಡಿಗಳಾದರೆ ಇಂಜಿನ್ ಬ್ರೇಕ್ ಇರ್ತವೆ. ಇಂಜಿನ್ ಬ್ರೇಕ್ ಹಾಕಿ ಸುಮ್ಮನೆ ಬ್ರೇಕ್ ಮುಟ್ಟಿದ್ರೆ ಸಾಕಾಗೆ ಗಾಡಿ ಸ್ಲೋ ಆಗಿಬಿಡ್ತದೆ. ಅಷ್ಟೊಂದು ಟೆನ್ಷನ್ ಇರೋದು. ಟಾಟಾ ಗಾಡಿನಾಗ ಒಳ್ಳೆ ಇದು ಫ್ಯೂಚರ್ ಬಿಟ್ಟಿರೋದು. ಇದು ಮಾತ್ರ ಲೈನ್ನಾಗ ಬ್ರೇಕ್ ಅಪ್ಲೈ ಮಾಡಿದರೆ ಮಾತ್ರ ಇಂಜಿನ್ ಬ್ರೇಕ್ ವರ್ಕ್ ಆಗೋದು. ಇದು ಸ್ವಿಚ್ ಹಾಕಿ ಕೈ ಬಿಟ್ಬಿಟ್ರೆ ಗಾಡಿನೇ ರೈಸ್ ಆಗೋದಿಲ್ಲ, ಆರಾಮಾಗಿ ಹೋಗ್ತಿರ್ತದೆ. ಲೈನ್ ಹಂಗಲ್ಲ, ಬ್ರೇಕ್ ಕೈ ಬಿಟ್ಬಿಟ್ರೆ ಫುಲ್ ರೈಸ್ ಆಗಿಬಿಡುತ್ತೆ. ಅದು ಬ್ರೇಕ್ ಮೇಲೆ ಕಾಲು ಇಟ್ಕೊಂಡೇ ಇರ್ಬೇಕು ಲೈಲ್ಯಾಂಡಿಗೆ. ಇಂಜಿನ್ ಬ್ರೇಕ್ ಇದ್ರಾಗ ಒಂದು ಚೆನ್ನಾಗಿ ಕೊಟ್ಟಿದ್ದಾನೆ, ಅದ್ರಾಗ ಒಂದು ಫೇಲ್ ಆಗೈತೆ ಇಂಜಿನ್ ಬ್ರೇಕ್ ನೋಡಿ. ಬನ್ನಿ ಇಳ್ದೋಗ ನೋಡಿ, ಅಲ್ಲಿ ಎದುರಿಗೆ ಕಾಣ್ತಾ ಇರೋದು ಗುರು. ಎಲ್ಲ ಮಳೆ ಬಂದು ಹಚ್ಚ ಹಸಿರು ಇದ್ದಿದ್ರೆ ನೋಡ್ಬೇಕಾಗಿತ್ತು. ಸುಮ್ಮನೆ ಇಲ್ಲಿ ನೋಡಕ್ಕೆ 2 ಕಣ್ಣು ಸಾಲ್ದು ಬರೋದು. ಇದು ಯಾರೋ ಬಳ್ಳಾರಿ ಗಾಡಿ ಆಗೈತೆ, ದಣೆ ಹೋಗ್ತಿದ್ದಾನೆ. ಸೈಡ್ ಹೊಡೆದು ಫಸ್ಟ್ ಹೋಗೋಣ ಬನ್ನಿ ಮುಂದೆ. ಅಲ್ಲಿಂದ ಹತ್ಕೊಂಡಿರೋದು ನಾವು. ಈ ಗಾಡಿಗೆ ಕಾಣ್ತಾವೆ ಇದಾವೆ ಕಾಣಲ್ಲ. ಗಿಡ ಮರಗಳು ಅಲ್ಲ ನೋಡಿ. CC ರೋಡು. ಇನ್ನು ಮ್ಯಾಪ್ ಹತ್ತೋಗ್ಬೇಕು. ಇನ್ನೂ ಒಂದು ರೌಂಡ್ ತಿರುಗಿ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಇಲ್ಲಿಂದ ಮಹಾರಾಷ್ಟ್ರ ಇದು ಗುಜರಾತ್ ಬಾರ್ಡ್ರ್ ಬರ್ತದೆ. ಬಾರ್ಡ್ರ್ ದಾಟೋಗ್ಬೇಕು. ಘಾಟ್ ಹತ್ಕೊಂಡು ಬಂದು ಯೂ ಟರ್ನ್ ಇದೆ ಇಲ್ಲಿ. ಈ ಮಹಾರಾಷ್ಟ್ರ ಗಾಡಿ ಕಳ್ಳರ ಮಕ್ಕಳು ಬಂದು ಗಾಡಿಗೆ ಅಡ್ಡ ನಿಲ್ಲಿಸ್ತಾರೆ, ಹತ್ತಾಗೋ ಗಾಡಿಗೆ ಅಂತ ಹುಚ್ಚುಳೆ ಮಕ್ಳು ಇವರು. ಅಜಾಮ್ರು ಡ್ರೈವರ್ ಅಲ್ಲ ಇವರು. ಬನ್ನಿ ಹೋಗೋಣ ಫಸ್ಟ್. ಗುರು ಮಹಾರಾಷ್ಟ್ರ ದಾಟಿ ಗುಜರಾತಿಗೆ ಎಂಟ್ರಿ ಆಗಿದ್ದೀವಿ. ನಮಗೆ ಏನಾಗ್ತೈತೆ ಗೊತ್ತಾ, ನಾವು ಯಾವುದೋ ಕೊಡಗು ಮಡಿಕೇರಿ ಸೈಡಿಗೆ ಬಂದೀವಿ ಅನ್ನಂಗೆ ಕಾಣ್ತೈತೆ. ಈ ಕಡೆ ಸೈಡ್ ಬಂದ್ವಿ ನೋಡಿ, ಇಲ್ಲೊಂದೊಂದು ಥರ ಗಿಡಗಳದಾವೆ. ಒಂದೊಂದು ಐಟಮ್ನಾಗ ಗಿಡಗಳದಾವೆ. ಈ ರೋಡ್ನಾಗ ಯಾಮಾರಿ ರಾತ್ರಿ ಹೊತ್ತು ರೋಡ್ ಸೀದಾ ಇತ್ತಂತಂದು ಯಾರನ್ನ ಗೊತ್ತಿಲ್ದಾರ ಬಂದು ಲೂಟ್ ಕೈ ಬಿಟ್ಟುಬಿಟ್ರೆ ಶಿವನ್ ಪಾದ ಸೇರಿಬಿಡ್ತಾರೆ. ಹಂಗೆ ಟರ್ನಿಂಗ್ಗಳದಾವೆ, ಗೊತ್ತೇ ಆಗೋದಿಲ್ಲ. 1 ವರ್ಷ ಆಗಿತ್ತು ನಾನು ಬರ್ದ. 14 ವೀಲಲ್ಲಿ ಮಳೆಗಾಲದಾಗ ಬಂದಿದ್ದು, ಇವಾಗ ಬಂದಿದ್ದು ನೋಡಿ. ಮಳೆನೇ ಬಂದಿಲ್ಲ ಇಲ್ಲಿ. ಹೋದ ವರ್ಷ ಈ ಟೈಮ್ನಾಗ ಬಂದಾಗ ಹೆಂಗಿತ್ತಂಗೆ ಪ್ರಕೃತಿ ಸೌಂದರ್ಯ ಸವಿಕೆ 2 ಕಣ್ಣು ಸಾಲದು ಬರ್ತಿದ್ವು. ಇವಾಗ ನೋಡೋಕ್ಕೆ ಒಂದು ಕಣ್ಣಿಂದ ನೋಡೋಕ್ಕಾಗ್ತಿಲ್ಲ, ಅಷ್ಟು ವಿಕಾರವಾಗಿ ಆಗ್ಬಿಟ್ಟಿದೆ ಇಲ್ಲಿ. ಮಳೆ ಇಲ್ಲ, ಏನಿಲ್ಲ. ಏನು ಮಾಡ್ತೀರಾ, ಬಿಸಿಲಿಗೆಲ್ಲ ಸುಟ್ಟೋಗ್ಬಿಟ್ಟತೆ. ನಾವು ಅಡುಗೆ ಮಾಡೋಣ ಅಂದರೆ ನೀರಿಲ್ಲ, ಎಲ್ಲ ನೀರು ತುಂಬ್ಕೊಳ್ಳೋಣ ಅಂದರೆ ಎಲ್ಲೆಲ್ಲಿ ನೀರು ಸಿಗ್ತಿಲ್ಲ. ನೋಡೋಣ ಬನ್ನಿ.
ಇದು ಕರ್ಪಡ ಘಾಟ್ ಅಂತ ಹೇಳಿ ಬರುತ್ತೆ ಗುರು. ಇದೇ ಸ್ವಲ್ಪ ಡೇಂಜರಸ್ ಘಾಟ್ ಅಂತ ನಾನು ಹೆಂಗ್ ಗೊತ್ತಾ, ಇಲ್ಲೊಂದು ಸ್ವಲ್ಪ ಯಾಮಾರಿದ್ರೂ ಗಾಡಿನೂ ಸಿಗಲ್ಲ, ಬಾಡಿನೂ ಸಿಗಲ್ಲ, ಹಂಗೆ ಹೋಗ್ತಾವ ಕೆಳಕ್ಕೆ. ಈ ಗಾಡಿನೆಲ್ಲ ದಬಾಸ್ ಗೇರ್ ಹೊಡೆದಾನೆ, ಗೇರ್ ಬಾಕ್ಸೇ ಹೊಡೆದೋಗೈತೆ ಅಂತ ಅಪ್ಪು ಎದೆ ಮೇಲೆ ಎದುರಿಗೆ ಹೆಂಗೆ ಕಾಣ್ತಾ ಇದೆ ನೋಡಿ. ಅಂದ್ರೆ ಡೌನ್ ಭಾಳ ಇದೆ. ಎಂತೆಂಥ ಘಾಟ್ನಾಗ ಹೋಗಿ ಬಂದ್ವಿ ನಾವು. ಈ ಘಾಟ್ನಾಗೆ ಡೌನ್ ಭಾಳ ಐತೆ, ಹಂಗಾಗಿ ಹೆದರಿಕೆಬೇಕು ಅಷ್ಟೇ. ಡೌನ್ ಇರೋದಕ್ಕೋಸ್ಕರ ಹೆದರಿಕೆಬೇಕು. ಹಂಸಗಳು ಹಾಕ್ಬಿಟ್ಟಿದ್ದಾರೆ, ಗಾಡಿ ಕಂಟ್ರೋಲ್ ಆಗಲ್ಲ, ಏನಿಲ್ಲ ಹಂಸನಾಗೆ ನೋಡಿ. ಒಂದು ಕೆಳಗಡೆ ಕಾಣ್ತಾ ಇದೆ ನೋಡಿ ರೋಡ್. ಈ ಘಾಟ್ನಾಗಂತೂ ಎಷ್ಟು ಗಾಡಿ ಪಲ್ಟಿ ಹೊಡೆದು, ಎಷ್ಟು ಗಾಡಿ ಕಟ್ಟಿ ಹೊಡ್ಕೊಂಡಿದಾರ ಗೊತ್ತಿಲ್ಲ. ಮಸ್ತ್ ಗಾಡಿ ಆಗ್ತವೆ. ನಮ್ದೇನಿಲ್ಲ, ಇಂಜಿನ್ ಬ್ರೇಕ್ ಹಾಕ್ತಾ ಬಿಟ್ಟಿದ್ದೀನಿ. RPM 15 ದಾಟ್ಸೋದಿಲ್ಲ, ಹಂಗೆ ಕಂಟ್ರೋಲ್ ಮಾಡ್ತಾನೆ ಅಂತ ಹೋಗ್ತಾರೆ. ಬನ್ನಿ ಹೋಗೋಣ ಮುಂದೆ, ಇನ್ನು ಏನೇನಾಯ್ತು ನೋಡೋಣ. ನೋಡಿ ಮೇಲೊಂದು ಗಾಡಿ ಒಟ್ಟು 3 ಗಾಡಿ ಟ್ರಬಲ್ ಆಗಿದ್ದಾವೆ. ಇದು ಗೇರ್ ಬಾಕ್ಸು. ಅಲ್ಲಿಂದ ಅಣ್ಣಚ್ಚಿ ಗಾಡಿ ಕಾಣ್ತಾ ಇದೆಯಲ್ಲ, ಅದು ಏನಾಯ್ತಂದ್ರೆ ಅದು ಜಾಯಿಂಟ್ ಕಟ್ ಆಗೈತೆ. ಅದೇ ಅಡವಟ್ಟಿ ಗೇರ್ ಹೊಡೆದ್ರೆ ಹಂಗೆ ಗುರು ಆಗೋದು. ಒಂದು ಗೇರ್ ಹಾಕ್ಯಂಡು ಕೆಳಗೆ ಕುತ್ಕೊಂಡ್ಬಿಟ್ರೆ ಹತ್ತೋಗ್ಬಿಡ್ತತ್ತೆ ಸುಯ್ ಅಂತ. ಎಕ್ಸ್ಟ್ರಾ ಗೇರ್ ಹಾಕ್ಯಂಡು ಕುತ್ಕೊಂಡ್ಬಿಟ್ರೆ ಸಾಕು, ಸುಯ್ ಏನಂಗೆ ಹತ್ತೋಗ್ಬಿಡ್ತತೆ. ಏನು ಮಾಡ್ತಾರೆ, ಇನ್ನೊಂದು ಗೇರ್ ಹಾಕ್ತಾರೆ, ದೊಡ್ಡ ಗೇರ್ ಹಾಕ್ತಾನ. ದೊಡ್ಡ ಗೇರ್ನಾಗ ಹತ್ತೋಗ್ತದೆ ಅಂತೇಳಿ ದೊಡ್ಡ ಗೇರ್ ಹಾಕ್ತಾರೆ. ದೊಡ್ಡ ಗೇರ್ ಹೋಗಿ ಸಣ್ಣ ಗೇರ್ ಹಾಕ್ತದೆ. ಏನು ಮಾಡ್ತಾರೆ ಅಂದರೆ ಅಪ್ಪನಾಗೆ ಸಡನ್ಲಿ ಗೇರ್ ಹಾಕಿ ಹಂಗೆ ಕ್ಲಚ್ ಬಿಟ್ಬಿಡ್ತಾರಲ್ಲ, ಅವಾಗ ಇನ್ನೇನು ಒಂದೇ ಸಲ ನಮಗೆ ಎದೆಗೆ ಹೊಡೆದಾಗ ಎದೆ ಹೊಡೆಯಲ್ಲ ಹಂಗೆ ಹಾಕ್ಬಿಡ್ತದೆ. ಅವಾಗಲೇ ಅವು ಇದು ಗೇರ್ ಬಾಕ್ಸ್ ಹೊಡ್ಕೊಳೋದು ನೋಡಿ, ಹಂಗೆ ಭಾಳ ಆಗೋದು ಘಾಟ್ ಸೆಕ್ಷನ್ಗಳಿಗೆ. ಮತ್ತು ಬೆಲ್ ಹೌಸಿಂಗ್ ಹೊಡೆದೋಗ್ತದೆ. ಬೆಲ್ ಹೌಸಿಂಗ್ ಹೊಡೆದೋಗೋದು ಭಾಳ. ಬೆಲ್ ಹೌಸಿಂಗ್ ಏನಂದರೆ ನೋಡಿರೋಕ್ಕಿಲ್ಲ ಅನ್ಸುತ್ತೆ ನೀವು. ಡ್ರೈವರಿಗೆ ಗೊತ್ತಾಗುತ್ತೆ ಬೆಲ್ ಹೌಸಿಂಗ್ ಅಂದರೆ. ತೋರಿಸ್ತೀನಿ ಅದು ಬೆಲ್ ಹೌಸಿಂಗ್ ಅಂದರೆ ಏನಂತೇಳಿ. ಯಾವಾಗ ಗಾಡಿ ನಿಲ್ಲಿಸಿದಾಗ ಇವ್ರು ಯಾರೋ 3 ಮಂಚ ಹಾಕ್ಯಂಡು ಎಲ್ಲ ಹೋಗ್ತದಾರೆ ಗುರು. ಅಂದು ಹಿಡಿಯೋರು ಆಗಿದ್ದಾರೆ ಇವರೆಲ್ಲ. ಬನ್ನಿ ಹೋಗೋದು ಕೆಳಗೆ ಗುರು. ಇಲ್ಲೊಂದು ಕಂಟೈನರ್ ಗಾಡಿ ಪಲ್ಟಿ ಹೊಡೆದು ಎಲ್ಲ ಸುಟ್ಟೋಗ್ಬಿಟ್ಟೈತೆ ನೋಡಿ. ಏನೂ ಇಲ್ಲ, ಅದ್ರೊಳಗಿರೋ ಐಟಮ್ ಎಲ್ಲ ಸುಟ್ಟೋಗೈತೆ. ಗಾಡಿ ಅನ್ನೋದು ಹೇಳೋಕ್ಕೆ ಹೆಸರಿಲ್ಲ, ಆ ಥರ ಆಗೈತೆ ನೋಡಿ. ಇವ್ರು ಬುಲೆರೋದವ್ರು ಸಾಯ್ತಿರ್ತಾರೆ ಗುರು, ಜಾಗ ಇಲ್ದಿರ್ತಾರೆ ಬಂದು. ಘಾಟೆಲ್ಲ ಇಳಿದು ಬಂದು ಇದು ನಾನಪಾಡ್ ದಾಟಿ, ನಾನಪಾಡ್ ಐತೆ, ಅದನ್ನ ದಾಟಿ ಸೀದಾ ಧರ್ಮಪುರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಾನಪಾಡ್ನಾಗ ಲೆಫ್ಟಿಗೆ ಹೋಗಿದ್ರೆ ವಾಪಿಗೆ ಹೋಗೋದು. ನಾವು ಸೀದಾ ಹಿಂಗೆ ಹೋಗ್ತಾ ಇದ್ವಿ. ಹೆಂಗಂದ್ರೆ ಇವಾಗ ಧರ್ಮಪುರ, ಇಲ್ಲಿಂದ ನವಸಾರಿಗೆ ಹೋದ್ರೆ ಹೈವೇ ಸಿಗ್ತತೆ. ಅಣ್ಣ ಗಾಡಿಗಳು ಇಲ್ಲಿ ಹೋಗ್ತಿದ್ದಾವೆ, ಕೇಳ್ಕೊಂತ ಹೋಗೋಣ. ಫಸ್ಟ್ ಟೈಮ್ ಎಲ್ಲ ಬಂದಿರೋದು ನಾನು ಈ ರೋಡಲ್ಲಿ. ನಾನಪಾಡಿಂದ ಒಂದೇ ಒಂದು ಟ್ರಿಪ್ ಹೋಗಿದ್ದು ಅಷ್ಟೇ ವಾಕಿಗೆ. ಈ ರೋಡ್ನಾಗ ಇದೆ ಫಸ್ಟ್ ಟೈಮ್ ನೋಡಿ. ರೋಡ್ ಈ ಥರ ಇದ್ದರೆ ಟೈರ್ ಹೀಟ್ ಆಗಲ್ಲ, ಏನಿಲ್ಲ. ಯಾಕಂದರೆ ರೋಡ್ ಹೀಟ್ ಆಗಿರಲ್ಲ, ಮರದ ನೆಲ್ಲಿ ಬಿದ್ದು 2 ಕಡೆ ಮರ ಇರುತ್ತಲ್ಲ, ನೆಲ್ಲಿಗೆ ರೋಡ್ ಹೀಟ್ ಆಗಿರಲ್ಲ, ಟೈರ್ ಹೀಟ್ ಆಗಲ್ಲ. ಇದ್ರೇ ಚೆನ್ನಾಗೆ ನೋಡಿ ಗಾಡಿ ಓಡಿಸೋಕ್ಕೆ. ರೋಡಿಗೆ ಬಂದಿರ್ಬೇಕು. ಬನ್ನಿ ಒಂದು ಧರ್ಮಪುರಿನೊಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಇರ್ಬೇಕು. ರೋಡ್ ಮಾತ್ರ ಭಾಳ ಸಖತ್ತಾಗಿದೆ. ಒಂಥರ ಏನೋ ಒಂಥರ ಖುಷಿ ಆಗ್ತೈತೆ. ನಾವು ತೀರ್ಥಹಳ್ಳಿ ರೋಡ್ನಾಗ, ಶಿವಮೊಗ್ಗದಿಂದ ತೀರ್ಥಹಳ್ಳಿ ರೋಡ್ನಾಗ ಹೋಗ್ತಾ ಇದ್ದ ಅನಿಸ್ತದೆ ನೋಡಿ. 2 ಕಡೆನೂ ಮರ, ಭಾಳ ಕೆಳಗೆ ಹೋಗ್ತದೆ. ಎಲ್ಲಾಗ ಬಿಸಿಲು ಬೀಳಂಗಿಲ್ಲ ನೋಡಿ. ಈ ರೋಡ್ ಎಲ್ಲಿ ಹೋಗುತ್ತಂದರೆ ನವಸರಿಂದ ಮುಂದೆ ಹೋಗುತ್ತಂತೆ. ಅಲ್ಲಿ ಗುಜರಾತ್ ಗಾಡಿಯನ್ನು ಇಳಿದ TND ಹತ್ರ. ಈ ಕಡೆ ಹೋಗ್ಬೇಡ, ಕಡಿ ಮೇಲೆ ಕಡಿದ ರೋಡ್ ಭಾಳ ಕೊಂಡಿದ್ದಂತಂದ. ಮತ್ತು ಹೆಂಗೆ ಅಂದರೆ ಹಿಂಗೆ ಹೋಗ್ಬಿಡು, ಸೀದಾ ನವಸರಿ ಮುಂದೆ ಹೋಗ್ತೀಯ. ಏನು ಅಲ್ಲಿಂದ ಸೂರತ್ ಒಂದು 15-20 ಕಿಲೋಮೀಟ್ರ್ ಇರ್ತತೆ, ಹಂಗೆ ಹೋಗ್ಬಿಡು ಅಂತ ಹೇಳ್ದ. ಹಿಂಗೆ ಹೋಗ್ತಾ ಇದ್ದೀನಿ. ಹೊಸ ಟು ಸೂರತ್ ನೋಡಿ. ರೋಡ್ ಹೆಂಗೆ ಕಾಣ್ತಿದೆ ಒಂಥರ ಗುರು. ಅಂತೂ ಇಂತೂ 7 ಗಂಟೆ ಆಯ್ತು ಬಂದು. ಬೊಂಬೈ ಅಹಮದಾಬಾದ್ ಹೈವೇ ಟಚ್ ಆಗಿದ್ದೀವಿ. ಇದೇ ನೋಡಿ ಮುಂಬೈ ಅಹಮದಾಬಾದ್ ಹೈವೇ. ಈ ಕಡೆ ಹೋದರೆ ಮುಂಬೈ ಹೋಗುತ್ತೆ, ಈ ಕಡೆ ಹೋದರೆ ಅಹಮದಾಬಾದ್ ಹೋಗುತ್ತೆ. ನಾವಿಲ್ಲಿ ಗ್ಲಾಸ್ ಒರ್ಸಕ್ಕೆ ನಿಲ್ಸಿದ್ದೀವಿ. ಇವಾಗ ಗ್ಲಾಸ್ ಒರೆಸ್ತದ ನಮ್ಮ ಹುಡುಗ. ಗ್ಲಾಸ್ ಒರೆಸ್ಕೊಂಡು ಹೋಗೋದೆ. ಅಲ್ಲಿ ಹೋಗೋಣ. ಸೂರತ್ ದಾಟಿ ಬಂದ್ವಿ. ಫುಲ್ ಜಾಮು ಅಂದರೆ ಜಾಮು. ಈ ಕಾರ್ನರ್ ಅಂತೂ ಸಾಯ್ತಾರೆ ಸುಮ್ಮನೆ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ಲೆಫ್ಟ್ ಸೈಡ್ನಾಗ್ಲಿದ್ದ ರೈಟಿಗೆ, ರೈಟಿಂದ ಲೆಫ್ಟ್ ಸೈಡಿಗೆ ನೋಡಿ. ಆ ಗಾಡಿಗಳು ಹೋಗೋದೇ ಇಲ್ಲ. ಇವನಂತೂ ಆ ಕುರಿ ಹೋದಂಗೆ ಅವ್ನು ಹಿಂದೆನೇ ಹೋಗ್ತಾನೆ. ಸುಳೆ ಮಗ ಸೈಡಿಗೆ ಹೇಳ್ಕೊಂಡು ಹೋಗ್ಲಾರ್ದು. ಏನು ಪ್ರಾಣ ತಿಂತಾರೆ ಗುರು ಈ ಕಾರ್ನರು.
ಭಾರಿ ಜಾಮ್ ಆಗಿರುತ್ತೆ ಯಾವಾಗಲೂ. ರೈಟ್ ಸೈಡ್ ಲೆಫ್ಟ್ ಸೈಡಿಗೆ ಬರ್ತಾರೆ ಸುಳ್ಳ ನೋಡ್ದರು. ಕಾರ್ನರ್ ಹೆಂಗೆ ಸಾಯ್ತಾರಂತೀರ. ಇವಾಗೆಲ್ಲ ಫ್ಯಾಕ್ಟ್ರಿಗಳಿಗೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋದವರು ಮನೆಗೆ ಹೋಗೋ ಅರ್ಜೆಂಟ್ನಾಗ ಸುಮ್ಮನೆ ಜಾಮ್ ಮಾಡೋದು ಇವರೇ ಅರ್ಧ. ಇವ್ರ ಕಡೆಯಿಂದನೇ ಜಾಮ್ ಆಗೋದು. ಬನ್ನಿ ಹೋಗೋಣ.